ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಸಿಕ್ಕವರ ಮೇಲೆ ಲಾಠಿ ಬೀಸುತ್ತಿರುವ ಪೊಲೀಸರು, ಓಡಿದರೂ ಬಿಡದೆ ಅಟ್ಟಾಡಿಸಿ ಬಾರಿಸುತ್ತಿರುವ ಖಾಕಿ ಪಡೆ, ಗುರುಡೆಗೆ ಬಿದ್ದ ಪೆಟ್ಟಿನಿಂದಾಗಿ ಸುರಿಯುತ್ತಿರುವ ರಕ್ತ, ಗೇಟ್ ಹತ್ತಲು ಹೋದವರು ಸುಸ್ತಾಗಿ ಉಸಿರಾಡಲು ಪರದಾಟ. ಇದೆಲ್ಲವೂ ಕಂಡು ಬಂದಿದ್ದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಡೆದ ಪಂಚಮಸಾಲಿ ಹೋರಾಟದಲ್ಲಿ. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ತುಹೆ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ. ಇಷ್ಟು ಸಮಯ ಶಾಂತಿಯುತ ಹೋರಾಟ ನಡೆಸುತ್ತಿರುವುದು ಇಂದು ಇದ್ದಕ್ಕಿದ್ದಂತೆ ಶಾಂತಿಯನ್ನು ಕರಡಿದ್ದಾರೆ. ಕಲ್ಲುಗಳನ್ನು ಕೈಗೆತ್ತಿಕೊಂಡು ಚಪ್ಪಲಿಗಳನ್ನು ಎಸೆದರು. ಪ್ರತಿಭಟನೆಯ ಹೆಸರಲ್ಲೇ ಕಲ್ಲು ತೂರಾಟ ಆರಂಭವಾಗುತ್ತಿದ್ದಂತೆ ಪೊಲೀಸರ ಲಾಠಿಗಳು ಮಾತಾಡುವುದಕ್ಕೆ ಶುರುವಾಯಿತು. ನಂತರ ಅಕ್ಷರಶಃ ಅಲ್ಲಿ ನಡೆದಿದ್ದು ಗೊಂದಲ ಗೋಜಲ. ಸಿಕ್ಕವರ ಬೆನ್ನಲ್ಲೇ ಪೊಲೀಸರ ಬಾಸುಂಡೆಗಳು. ಹೋರಾಟವನ್ನು ಮಾಡು ಇಲ್ಲವೇ ಮಡಿ ಎಂಬ ರೀತಿಯಲ್ಲಿ ಪಂಚಮಸಾಲಿ ಗುರುಪೀಠದ ಮೃತ್ಯುಂಜಯ ಸ್ವಾಮೀಜಿ ಆಯೋಜಿಸಿದಂತಿತ್ತು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ನಮ್ಮ ಬೇಡಿಕೆ ಈಡೇರಿಸಬೇಕು ಎಂಬುದರ ಮೂಲಕ ಸರ್ಕಾರಕ್ಕೆ ಮೀಸಲಾತಿ ಕೊಡುವುದನ್ನು ಬಿಟ್ಟು ಬೇರೇನೂ ಆಯ್ಕೆ ಇಲ್ಲ ಎಂಬಂತೆ ಎಚ್ಚರಿಕೆ ನೀಡಿದರು. ಸಾವಿರ ಸಂಖ್ಯೆಯಲ್ಲಿ ನುಗ್ಗಿ ಬಂದಿರುವ ಜನರನ್ನು ನೋಡಿದ ಪೊಲೀಸರು ತಬ್ಬಬಿದ್ದರು. ಶಾಸಕ ಅರವಿಂದ್ ಬೆಲ್ಲದ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸ್ವಾಮೀಜಿ ಅವರನ್ನು ಬಂಧಿಸುತ್ತಾರೆ ಅಂತ ಗುಂಪಿನಲ್ಲೇ ಗೋವಿಂದ ಅನ್ನೋ ಹಾಗೆ ಜನರ ನಡುವೆ ಕಿರಿಚಾಟ ಶುರು ಮಾಡಿದರು. ಅರವಿಂದ್ ಬೆಲ್ಲದ್ ಅವರನ್ನು ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ. ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟ. ಪೊಲೀಸರು ಸಿಕ್ಕವರ ಮೇಲೆ ಚಾರ್ಜ್ ಮಾಡಿದರು. ವಶಕ್ಕೆ ಪಡೆದ ನಾಯಕರನ್ನು ತಕ್ಷಣವೇ ಬಿಡಬೇಕೆಂದು ಕೂಗಾಡಿದರು. ಪೊಲೀಸರ ವಶದಲ್ಲಿದ್ದ ಶಾಸಕ ಬೆಲ್ಲದ್ ಕುಳಿತಿದ್ದರು. ಇಷ್ಟಾಗುತ್ತಿದ್ದಂತೆ ಪೊಲೀಸರು ಸಿಕ್ಕವರ ಮೇಲೆ ಲಾಠಿ ಬೀಸೋಕೆ ಶುರು ಮಾಡುತ್ತಿದ್ದರು ಹಾಗೂ ಪ್ರತಿಭಟನೆಯನ್ನು ಜಾಸ್ತಿ ಹೊತ್ತು ಮುಂದುವರಿಸಲು ಬಿಡುತ್ತಿಲ್ಲ. ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್, ವಿಜಯಾನಂದ್ ಕೂಡ ಮಾತುಕತೆಗೆ ಬರಬೇಕಿತ್ತು ಎಂದರು. ಶಾಂತಿಯುತವಾಗಿ ನಡೆಯಬೇಕಿದ್ದ ಪಂಚಮಸಾಲಿ 2A ಮೀಸಲಾತಿ ಪ್ರತಿಭಟನೆ ರಣಾಂಗವಾಯಿತು. ಕಾರ್ಯಕ್ರಮ